strong inputs from our side. You have to give raw material. ಒಂದು ಹರಾಲ್ಡ್ ಡೇಟ್ ಥರ ಹಾಕ್ಕೊಂಡು ತಲೆಗೆ ಅಂಟಿಸ್ಕೊಂಡ್ಬಿಟ್ರೆ ಮೆಮೊರಿ ಬರುತ್ತೆ ಅಂತಲ್ಲ. ಅದರಿಂದಲೇ ಒಬ್ಬ ಮ್ಯೂಸಿಕಲ್ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆಗಿದ್ದಾನೆ ಅಂತ ಅವನು ಇವನ್ ಟುಡೇ ನಾಟ್ ವೆಲ್. ಅಂದರೆ ನಿನ್ನೆ ನನಗೆ ಒಬ್ಬರು ಫ್ರೆಂಡ್ ಅವರೊಂದು ನಾವೆಲ್ 172 ಪೇಜಸ್ ನಾವೆಲ್ A4 ಸೈಜ್ ಇತ್ತು. ನೀವು ಒಂದು 8 ದಿವಸ ಅದರ ರಿವ್ಯೂ ಕೊಡಿದ್ರೆ ನಿನ್ನೆ ರಿವ್ಯೂ ವಾಟ್ ಐ ಶುಡ್ ಗಿವ್ ಮೈ ಫೀಡ್ಬ್ಯಾಕ್ ಅನ್ನೋದು ನಾವು ಇದನ್ನು ರಿಜಿಸ್ಟರ್ ಮಾಡ್ಕೊಂಡು. ಸೊ ಐ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ಇಂಪರ್ಷನ್ ಆಗಬೇಕಾ. ಎರಡನೇದು ತೊಂದರೆ ಪ್ರಸಂಗ creativity, you should devise something else. Please, all students and teachers, ಬೇಗ ಬನ್ನಿ. ಇವತ್ತಿನ ಕಾರ್ಯಕ್ರಮ ಏನಂತ ಹೆಂಗೆ? ಎಲ್ಲರಿಗೂ ನಮಸ್ಕಾರ. ಯಾವುದೇ ಗೌರವ, ಯಾವುದೇ ಪ್ರಶಸ್ತಿ ಪುರಸ್ಕಾರ ಎಲ್ಲಿ ಸಿಕ್ಕಿದ್ರು ತವರು ಮನೆಯಲ್ಲಿ ಒಂದು ಒಳ್ಳೆ ಮಾತನ್ನು ಕೇಳಿದ್ರು ಅದು ತುಂಬ ದೊಡ್ಡದು ಅನಿಸುತ್ತೆ. ಹಾಗೆ ನಾನು ಓದಿದ ನನ್ನ ಬದುಕಿನ ಅತಿ ದೀರ್ಘಕಾಲದ ಓದನ್ನು ಇಲ್ಲಿ ಮಾಡಿದ ಈ ಸಂಸ್ಥೆಯಲ್ಲಿ ಇವತ್ತು ಎಲ್ಲರ ಪ್ರೀತಿ ವಿಶ್ವಾಸಗಳ ಈ ಆದರ ಸತ್ಕಾರ ಸಿಕ್ಕಿರುವುದು ನನಗೆ ಮರೆಯಲಾಗದ ತುಂಬ ಸಂತೋಷದ ಸಂಗತಿ. ಅದಕ್ಕಾಗಿ ನಾನು ಎಲ್ಲ ಆಯೋಜಕರಿಗೆ, ವಿಶೇಷತಃ ನನ್ನ ಸಹಪಾಠಿಗಳಿಗೆ ಮತ್ತು ನನ್ನ ಹಿರಿಯರಾದವರಿಗೆ, ಇವತ್ತು ಬಂದಂಥ ತರುಣ ವಿದ್ಯಾರ್ಥಿ ಮಿತ್ರರಿಗೆ, ಇಲ್ಲಿ ಅಧ್ಯಾಪಕ ವೃಂದಕ್ಕೆ ಎಲ್ಲರಿಗೂ ನಾನು ತುಂಬ ಕೃತಜ್ಞನಾಗಿದ್ದೀನಿ. ವರ್ಕಿಂಗ್ ಡೇ ಅಂತ ಎಲ್ಲರೂ ಹೇಳ್ತಾರೆ, ವೀಕ್ ಡೇ, ವರ್ಕಿಂಗ್ ಡೇ. ಹಗಲು ಹೊತ್ತಲ್ಲಿ ಇಷ್ಟು ಜನ ಬಂದು ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ನಿಂತು ಯಶಸ್ವಿ ಮಾಡಿದ್ದು ನನಗೆ ಮರೆಯಲಾಗದ ಮಹಾನುಭೂತಿ. ಅದಕ್ಕಾಗಿ ಎಲ್ಲರಿಗೂ ಮತ್ತೆ ಮತ್ತೆ ನಮಸ್ಕಾರ. ಸರ್, ಮುಂದಿನ ಫ್ಯೂಚರ್ ಸ್ಟೂಡೆಂಟ್ಸ್ಗೆ ಏನಂತ ಹೇಳ್ಬೇಕಂತೀರಾ? ನಿಮ್ಮ ಥರನೇ ಆಗಬೇಕು ಅಂತ ಒಂದು ಸ್ವಲ್ಪ. ನಾನು ನಂತರ ಆಗಿದ್ದು ಯಾರಿಗೂ ಹೇಳೋದಿಲ್ಲ, ಯಾಕೆಂದರೆ ನನ್ನ ಕೊರತೆಗಳು ನನಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಯಾವ ಥರ ಆದರೆ ಅವ್ರಿಗೂ ಅವ್ರ ಸುತ್ತಲಿನ ಜಗತ್ತಿಗೂ ಒಳ್ಳೆಯದು ಅನಿಸುತ್ತೋ ಅವ್ರು ಆ ಥರ ಆಗಲಿ ಹಾಗೆ ಹೇಳ್ತೀನಿ. ದ ಬೆಸ್ಟ್ ದಟ್ ದೇ ಆರ್ ಡೆಸ್ಟಿನ್ಡ್ ಫಾರ್, ಅದು ಆಗಲಿ ಅಂತ ನಾನು ಪ್ರಾರ್ಥನೆ. ಧನ್ಯವಾದ. ಶ್ಲೋಕವನ್ನೇ ಹೇಳ್ತೀನಿ. ಹೇಳಿ. ಮಾತೃ ಸಂಸ್ಥಾ ಕೃತ ಪುಣ್ಯ ಸತ್ಕಾರ ಯಶ. ಮಾತೃ ಸಂಸ್ಥಾ ಕೃತ ಪುಣ್ಯ ಸತ್ಕಾರ ಯಶ ಸರ್ವಥಾ. ಸತ್ಕಾರ ಯಶ ಸರ್ವಥಾ. ಸತ್ಕಾರ ಯಶ ಸರ್ವಥಾ. ಮಾತೃಸ್ತನ್ಯ ರುಚೇಸ್ತುಲ್ಯಃ. ಮಾತೃಸ್ತನ್ಯ ರುಚೇಸ್ತುಲ್ಯಃ. ಮಾತೃಸ್ತನ್ಯ ರುಚೇಸ್ತುಲ್ಯಃ. ವಾರ್ಧಕೇಪಿ ಮನೋಹರಃ. ವಾರ್ಧಕೇಪಿ ಮನೋಹರಃ. ಮದರ್ಲಿ ಇನ್ಸ್ಟಿಟ್ಯೂಷನ್ ಅದು ಕೊಟ್ಟಂಥ ಗೌರವ ಎಷ್ಟು ವಯಸ್ಸಾಗಿತ್ತು, ತಾಯಿಯ ಪ್ರೀತಿಯ ತುತ್ತು ಹಾಲು ಎಲ್ಲ ಎಷ್ಟು ಸಂತೋಷ ಕೊಡುತ್ತೋ ಆ ಥರ ಅನಿಸುತ್ತೆ. ಆಲ್ರೆಡಿ ವಿ ಆರ್ ಆಲ್ ಇನ್ ಅವರ್ ಮಿಡ್ 60s. ಹಾಗಿದ್ದರೂ ಈ ಕಾಲದಲ್ಲಿ, ಈ ವಯಸ್ಸಿನಲ್ಲಿ ನಾವು ಓದಿದ ವಿದ್ಯಾಸಂಸ್ಥೆಯಿಂದ ಪಡ್ಕೊಂಡ ಸತ್ಕಾರಕ್ಕೆ ತುಂಬ ದೊಡ್ಡ ಬೆಲೆ. ಇಟ್ ಕ್ಯಾನ್ ನಾಟ್ ಬಿ ಕಂಪೇರ್ಡ್ ಟು ಎನಿ ಅದರ್ ಥಿಂಗ್ ಅಂತ ತಾತ್ಪರ್ಯ. ವ್ಯಕ್ತಿಗಳ ಜಾತಿ ಮತಗಳಿಗಾಗಲಿ ಮತ್ತು ಅವರ ಸ್ಥಾನಮಾನಗಳಿಗಾಗಲಿ ಅಲ್ಲ ಅನ್ನುವಂಥ ಆ ಒಂದು ದೃಷ್ಟಿ. ಸುಮಾರು ಜನ ಇದ್ದಾರೆ, ತುಂಬ ಎಲೆಮರೆಕಾಯಾಗಿ ಪ್ರತಿಭಾನ್ವಿತರು ತುಂಬ ವರ್ಷದಿಂದ ಸಾಧನೆ ಮಾಡಿದ್ದಾರೆ. ಅವ್ರಿಗೂ ಅಷ್ಟೇ ಆಲ್ಮೋಸ್ಟ್ ದೇ ಡಿಸರ್ವ್ ದ ಹಾನರ್ಸ್. ಬಟ್ ಎಲ್ಲೋ ಒಂದು ಕಡೆ ಐಡೆಂಟಿಫೈ ಆಗೋ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಿಜ ಒಂದು ಕಾಕತಾಳೀಯ ಏನಂದರೆ, ನಾನು ನಮ್ಮ ಆದರಣೀಯ ಗೃಹ ಮಂತ್ರಿಗಳ ಜೊತೆ ಕೂತಾಗ ಸಮಾರಂಭ ಮುಗಿದ ಮೇಲೆ ಎಲ್ರಿಗೂ ಪ್ರಶಸ್ತಿ ಪುರಸ್ಕೃತರಿಗೆ ಒಂದು ಔತಣಕೂಟ ಇರುತ್ತೆ. ಔತಣಕೂಟದಲ್ಲಿ ಇದೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಅದಕ್ಕೆ ಅವರು ಬಹಳ ಕಷ್ಟ ಇದನ್ನು ನಿರ್ಧಾರ ಮಾಡೋದು ಅಂತಂದರು. ಅಂದರೆ ಈಗ ಪೀಪಲ್ಸ್ ಪದ್ಮ ಅಂತ ಒಂದು ಬಂದ ಮೇಲೆ ಯಾರೂ ಸಾಮಾನ್ಯ ಜನರು ತಮ್ಮ ಪರಿಸರದಲ್ಲಿರುವ ಯಾವುದೇ ಪ್ರತಿಭಾಶಾಲಿಯ, ಯಾವುದೇ ಸಾಧಕರ ಒಂದು ರೆಕಮೆಂಡೇಷನ್ ಮಾಡ್ಬೋದು, ಅವರಿಗೆ ಈ ಪ್ರಶಸ್ತಿ ಬರಲಿ ಅಂತ ಹೇಳ್ಬಿಟ್ಟಿದ್ರೆ ಅವ್ರ ಹೆಸರನ್ನು, ಅವ್ರ ಪರಿಚಯವನ್ನು ಕಳಿಸ್ಕೊಡ್ಬೋದು ಅಂತಾಗಿದೆ. ಇದು ಈ ಒಂದು 15 ವರ್ಷಗಳಿಂದ 13-14 ವರ್ಷದಿಂದ ಆಗ್ತಾ ಬಂದಿರೋದು. ಅದಕ್ಕೆ ಮುನ್ನ ಇರಲಿಲ್ಲ ಅಂತ ನನಗನ್ಸುತ್ತೆ.
ಈ ಪ್ರಕಲ್ಪ ದೊಡ್ಡದು. ಆದರೆ ನಮ್ಮ ದೇಶದ 140 ಕೋಟಿಯ ಜನಸಂಖ್ಯೆಯಲ್ಲಿ ತೀರಾ ಕಡಿಮೆ ಅಂದರೂ ವರ್ಷಕ್ಕೆ 1,40,000 ಜನಕ್ಕಾದರೂ ಈ ಥರ ಪ್ರಶಸ್ತಿ ಕೊಡಬಹುದಾದ ಯೋಗ್ಯತೆ ಇದ್ದವರು ಇರ್ತಾರೆ ಅಂತ ನನಗನ್ನಿಸುತ್ತೆ. ಏನಾಗುತ್ತದೆ, ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಅನಿಸುತ್ತೆ. ಆದರೆ ಇಷ್ಟಂತೂ ನಿಜ, ಪ್ರಶಸ್ತಿ ಬಂದವರು ಮಾತ್ರವೇ ಪ್ರತಿಭಾನ್ವಿತರಲ್ಲ. ಅದನ್ನು ಖಾತ್ರಿಯಾಗಿ ಇಟ್ಕೊಂಡಿರಬೇಕು. ಬುದ್ಧಿವಂತರು ಡಿಗ್ರಿ ಪಡ್ಕೊಂಡಿರ್ಬೋದು, ಆದರೆ ಡಿಗ್ರಿ ಪಡ್ಕೊಂಡವರೆಲ್ಲ ಬುದ್ಧಿವಂತರಲ್ಲ. ಮತ್ತು ಬುದ್ಧಿವಂತರಿಗೆ ಡಿಗ್ರಿ ಇರಲೇಬೇಕು ಅಂತಲೂ ಇಲ್ಲ ಅನ್ನೋದು ಯಾವ ಥರ ಸತ್ಯವೋ ಹಾಗೆ ಅಂತ ಪ್ರಾಮಾಣಿಕವಾಗಿ. ಸರ್, ನಿಮ್ಮ ಒಬ್ಬರ ಧರ್ಮೇಂದ್ರ ತೀರ್ಕೊಂಡಿದ್ರು, ಅವರ ಹೆಂಡತಿ ಹೇಮ ಇದ್ದರು ಅಂತ ನನಗೆ ನೆನಪು. ಅವರಿಗೆ ಪದ್ಮ ಪ್ರಶಸ್ತಿಗಳು ಬರಲೇ ಇಲ್ಲ, ಆದರೆ ಅವರ ಹೆಸರು ಸದಾ ಉಳಿದಿದೆ. DVG ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಲಿಲ್ಲ, ಅವ್ರ ಹೆಸರು ಸದಾ ಉಳಿದಿದೆ. ಹೀಗಿರುತ್ತೆ ಇಲ್ವಾದ್ರಿಂದ. ಅಂದರೆ ನಿಮಗೆ ಈ ಒಂದು ಸನ್ಮಾನ, ಈ ಒಂದು ಅವಾರ್ಡ್ ಅನಿರೀಕ್ಷಿತವಾಗಿ ಅನಿರೀಕ್ಷಿತ, ಏನೂ ಎಕ್ಸ್ಪೆಕ್ಟೆಡ್ ಮಾಡಿಲ್ಲ, ಪ್ರೊಡಿಕ್ಷನ್ ಏನೂ ಮಾಡಿ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನನಗೆ ರಾಜ್ಯೋತ್ಸವ ಪ್ರಶಸ್ತಿ ತುಂಬ ಚಿಕ್ಕ ವಯಸ್ಸಲ್ಲೇ ಬಂತು. ಪ್ರಾಯಶಃ ಸ್ಪೋರ್ಟ್ಸ್ ವಿಭಾಗ ಬಿಟ್ಟರೆ, ಅದರೊಳಗೆ ಒಂದಿಬ್ಬರಿಗೆ ಬಂದಿದ್ದು ಬಿಟ್ಟರೆ, ಬೇರೆ ವಿಭಾಗದಲ್ಲಿ 29ನೇ ವಯಸ್ಸಿಗೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು. ನಾನಾಗ ರಾಜ್ಯೋತ್ಸವ ಪ್ರಶಸ್ತಿ ಅನೌನ್ಸ್ ಆಗಿದ್ದ ದಿವಸ ಬೆಂಗಳೂರಿನಲ್ಲೂ ಇರಲಿಲ್ಲ, ನಮಗೆ ಫೋನ್ ಫೆಸಿಲಿಟಿನೂ ಇರಲಿಲ್ಲ, ಮನೆಗೂ ಗೊತ್ತಾಗಲಿಲ್ಲ. ಮೈಸೂರಿನಲ್ಲಿ ಯಾರೋ ಪತ್ರಿಕೆನಲ್ಲಿ ನೋಡಿಬಿಟ್ಟಿದ್ರು, ಮನೆಗೆ ಕಳಿಸಿದ್ರು, ಬೇಗ ಹೋಗಿ ಅಂತ ಬೆಂಗಳೂರಿಗೆ ಕಳಿಸಿದ್ರು. ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿದ್ದರೆ ನಾನು ಆಗ ಮನೆಗೆ ಬಂದಾಗ ಇನ್ನೇನು ಕಲಾಕ್ಷೇತ್ರಕ್ಕೆ ಹೋಗೋಕೆ ಅರ್ಧ ಗಂಟೆ ಇತ್ತು. ಆಗ ಬೆಂಗಳೂರಿಗೆ ಟ್ರಾಫಿಕ್ ಈ ಥರ ಇರಲಿಲ್ವಾದ್ರಿಂದ ಸಮಯಕ್ಕೆ ಸರಿಯಾಗಿ ಹೋಗೋ ಥರ ಇತ್ತು. ಅವರಿಗೆ ತುಂಬ ಸಮಯದಿಂದ ಕೇಳ್ಕೊಂಡಿದ್ವಿ ಒಂದು ದಿನ ಕೊಡಿ ಅಂತ ಹೇಳ್ಬಿಟ್ಟು, ತುಂಬ ಅಕ್ಕರೆಯಿಂದ ಈ ದಿನ ಕೊಟ್ಟಿದ್ದರು. ಸೊ ನಮ್ಮ ಚಿಕ್ಕ ರೀತಿಯಲ್ಲಿ ಅವನಿಗೊಂದು ಸನ್ಮಾನ ಮಾಡೋದೇ ನಮಗೆ ತುಂಬ ಸಂತೋಷದ ವಿಷಯ. 1984ರಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು, ಇಲ್ಲೇ MTech ಓದಿದ್ದು. ಹಾಗಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿ ಓದಿ ಈ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದು ನಮ್ಮ ಕಾಲೇಜಿಗೆ ಹೆಮ್ಮೆ, ಹಾಗೂ ನಮ್ಮ ಇಡೀ ಸಂಸ್ಥೆಗೆ, ನಮ್ಮ ಟೀಚರ್ ಫ್ಯಾಕಲ್ಟಿಗಳಿಗೆ ಎಲ್ಲರಿಗೂ ಸ್ಟೂಡೆಂಟ್. ನಾವು ಯಾವಾಗಲೂ ಅವರನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಇವತ್ತೇ ನಾನು 4 ವರ್ಷ ಆದಮೇಲೆ ಭೇಟಿಯಾಗಿದ್ದು ಅವರಿಗೆ. ಬಟ್ ಈ ದಿವಸ ನಮಗೆ ಒಳ್ಳೆಯ ದಿವಸ ಅನ್ನೋದು ಎಲ್ಲರಿಗೂ ಆನಂದ ತಂದಿದೆ. ಬ್ಯಾಚ್ಮೇಟ್ ಸಿಗಲ್ಲ, ನಾವು ಖುಷಿ ಇದ್ದೇವೆ ಅದನ್ನು ಆಚರಿಸೋದಕ್ಕೆ. ಕ್ಷೇತ್ರಗಳಲ್ಲಿ ಪ್ರತಿಭಾನ್ವಿತರನ್ನ ಗುರುತಿಸಿ ಆಲ್ಮೋಸ್ಟ್ ಐಡೆಂಟಿಫೈ ಮಾಡಿ ಕಲೆ, ಸಾಹಿತ್ಯ, ಸಂಗೀತ, ಸಂಭಾಷಣೆ ಪ್ರತಿಭಾನ್ವಿತರು ವಿಶೇಷವಾಗಿ ಒಂದು ಸ್ಟೂಡೆಂಟ್ ಆಗಿದ್ದಂಥ ಆಲ್ಮೋಸ್ಟ್ 90, 85, 86, 84 ಈ ಒಂದು ಇಸ್ವಿಗಳಲ್ಲಿ ಛಾಪು ಮೂಡಿಸಿದಂಥವ್ರು. ಸೊ ಆಲ್ಮೋಸ್ಟ್ ಲಿಟ್ರೇಚರ್ ಮತ್ತು ಆರ್ಟ್ ಬಗ್ಗೆ ತಮ್ಮದೇ ಆದ ಒಂದು ಒಲವು ಇಟ್ಕೊಂಡು ಕಲೆಯ ಕಲಾವಿದನ ಉಸಿರು ಎಂದು ಭಾವಿಸಿ ಜೀವಿಸಿದಂಥ ಪ್ರತಿಭಾನ್ವಿತರು. ಸೊ ಮೇರ ಪರ್ವತ ಅಂತಲೇ ಹೇಳ್ಬೋದು. ಅವರಿಗೆ ಇವತ್ತು ವಿಶೇಷವಾಗಿ ಏನು ಪದ್ಮಭೂಷಣ ಪ್ರಶಸ್ತಿ 2026 ಅವಾರ್ಡ್ ಶತಾವಧಾನಿ R ಗಣೇಶ್ ಸರ್. ಸೊ ನಮ್ಮೊಟ್ಟಿಗಿದ್ರು, ಹಲವಾರು ವಿಷಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ವಿಶೇಷ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಈ ಥರ ಎಲೆಮರೆಕಾಯಿ ಇರುವಂಥ ಇವತ್ತು ನಿಮ್ಮ ಒಂದು ಎಲ್ಲ ಸ್ಟೂಡೆಂಟ್ಸು, ನಿಮ್ಮ ಕೊಲೀಗ್ಸು, ಆ ಒಂದು ಮೆಮೊರಿ, ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಎಲ್ಲರೂ. ವಿಶ್ವಾಸ ಯಾವತ್ತೂ ಎಲ್ಲದಕ್ಕಿಂತ ದೊಡ್ಡದು ಅಂತ ಅನಿಸುತ್ತೆ. ಮನುಷ್ಯರ ಬದುಕಿನಲ್ಲಿ ಕೊನೆಗೆ ಉಳಿಯುವಂಥದ್ದು ಮನುಷ್ಯರ ಪ್ರೀತಿ ವಿಶ್ವಾಸಗಳೇನೆ. ಅದು ನನಗೆ ಸದಾ ಅನಿಸೋದು. ನಿಮ್ಮ ಕಡೆಯಿಂದ ನಾವು ಇಷ್ಟಪಟ್ಟು ಮಾಡೋದು ನಮಗೂ ಲೋಕಕ್ಕೂ ಒಳ್ಳೇದಾಗೋ ಥರ ಆದರೆ ಅಷ್ಟೇ. ಮನುಷ್ಯರಂತ ಭಾವಿಸಿದ್ರೆ ಅದು ಲೋಕದ ಒಳ್ಳೆತನ. ವೆರಿ ನೈಸ್ ಸರ್. ಸರ್ ಒಂದೆರಡು ಮಾತು. We are all proud today that he is amongst us today for this felicitation. May God